ವೆರಿ ಗುಡ್ ಮಾರ್ನಿಂಗ್ ಎಲ್ಲ ವಿದ್ಯಾರ್ಥಿಗಳೇ. ಸೊ KCD ಸೊ ಒಂದು ನಂಬರ್ ಕೊಡ್ತೀನಿ ನಿಮಗೆ, ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಓಕೆ, ಇದು ನಂಬರ್ ಯಾವ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಇವಾಗ ವೆಬ್ಸೈಟಲ್ಲಿ ಇರುವಂಥದ್ದು ಅದು ವರ್ಕ್ ಆಗಲ್ಲ, ಫೋನ್ ಹಚ್ತಾ ಎತ್ತೋದಿಲ್ಲ, ಆದರೆ ಇವರು ಎತ್ತಾರೆ. ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಈಗ ಫೋನ್ ಹಚ್ಚಲಿಕ್ಕೆ ಹೋಗಬೇಡಿ. ಇವ್ರು ಬರೀ ನಿಮ್ಗೆ ಅಡ್ಮಿಷನ್ ಟೈಮಲ್ಲಿ ಡೌಟ್ಸ್ ಇದ್ದರೆ ಮಾತ್ರ ನೀವು ಕೇಳಬೇಕು. ಓಕೆ, ಇವಾಗ ಹಚ್ಚೋರಿಗೆ ತಿನ್ಲಿಕ್ಕೆ ಹೋಗಬೇಡಿ. ಓಕೆ, ಸೊ 40 ಕ್ವಶನ್ಗೆ ಹೇಗೆ ಮಾಡ್ಲಿಕ್ಕೆ ಬರುತ್ತೆ ಎಕ್ಸಾಮ್ ಅಂತ ಭಾಳ ಜನ ಕ್ವಶನ್ಸನ್ನು ಹಾಕಿದ್ದೀರಾ. ಓಕೆ, ನೋಡಿ ಯಾವ್ಯಾವ ರೀತಿ ಸಜೆಷನ್ ಬಂದಿದೆ ವಿದ್ಯಾರ್ಥಿಗಳೇ. ಇವತ್ತು ಸಂಡೇ ಇದೆ, ಸೊ ಹಂಗಾಗಿ ವಿದ್ಯಾರ್ಥಿಗಳು ನಿಮಗೆ ಒಂದು ಗುಡ್ ನ್ಯೂಸ್ ಏನಂದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಸ್ಪಷ್ಟನೆ ಫೈನಲ್ ಡಿಸಿಷನ್ ನಿಮಗೆ ನಾಳೆ, ಯಾಕೆಂದರೆ ನಾಳೆ ಮಂಡೇ ಆಗುತ್ತೆ. ಸೊ ಇಲ್ಲೆಲ್ಲ ನಿಮಗೆ ಬರುತ್ತೆ. ಪ್ಲಸ್ ಇನ್ನೊಂದೇನಪ್ಪ ಅಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಸರ್ ನಾವು 34 ಕಿಲೋಮೀಟರ್ಸ್ ಅಡ್ಡಾಡಿ ಬಂದಿರ್ತೇವೆ. ಓಕೆ, ಇವಾಗ ಎಲ್ಲ ಬುಕ್ಸ್ ಕೂಡ ಕೊಟ್ಟಿದ್ದೀವಿ ಬೇರೆಯವ್ರಿಗೆ. ಹೆಂಗೆ ಮತ್ತು ನಾವು ಎಕ್ಸಾಮ್ ಮಾಡಲಿಕ್ಕೆ ಮತ್ತು ನಮಗೂ ಕೂಡ ಓದಲಿಕ್ಕೆ ಸ್ಟ್ರೆಸ್ ಆಗುತ್ತೆ. ಬೇರೆ ಎಕ್ಸಾಮ್ ಕೂಡ ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ, ಹೌದಾ. ಸೊ ರಾತ್ರಿ ನಿದ್ದೆ ಇರಲ್ಲ, ಹಿಂಗೆಲ್ಲ ಕಷ್ಟಪಟ್ಟಿರ್ತೀವಿ. ಓಕೆ, ಸೊ ಔಟ್ ಆಫ್ ಸಿಲೆಬಸ್ ಏನಿದೆ ಅದನ್ನು ಬಿಟ್ಟು ಉಳಿದಂಥ ಮಾರ್ಕ್ಸ್ ಕನ್ಸಿಡರ್ ಮಾಡಬೇಕು. ಓಕೆ, ಎಕ್ಸಾಮ್ ಮಾಡಬೇಕು. ಡಸಂಟ್ ಹ್ಯಾವ್ ಎನಿ ರೆಸ್ಪಾನ್ಸಿಬಿಲಿಟಿ ಅಂತ ಹಾಕಿದ್ದೀರಾ. ಕೆಲವರು ಮಾಡಬೇಕಂತ ಅಂತೀರಾ, ಕೆಲವರು ಮಾಡಬೇಡಿ ಅಂತ ಹೇಳ್ತೀರಾ. ಓಕೆ, ಮತ್ತು ದೇ ಆರ್ ನಾಟ್ ರೆಸ್ಪಾಂಡ್ ದ ನಂಬರ್ಸ್ ಗಿವನ್ ಇನ್ ದ ವೆಬ್ಸೈಟ್ ಅಂತ ಹಾಕಿದ್ದೀರಾ. ಸೊ ಅದಕ್ಕೆ ನಾನು ನಿಮಗೆ ಫಸ್ಟಿಗೆ ನಂಬರ್ ತೋರಿಸಿದ್ದೇನೆ. ಓಕೆ, ಸೊ ಥ್ಯಾಂಕ್ ಯು. ಸೊ ಮತ್ತು ವಿ ವಾಂಟ್ ರೀ ಎಕ್ಸಾಮ್ ಅಂತ ಹಾಕಿದ್ದೀರಾ. ಅಕಾರ್ಡಿಂಗ್ ಟು ನ್ಯೂಸ್ ಪೇಪರ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಇವ್ರು ಏನು ಹೇಳ್ತಾ ಇದ್ದಾರೆ, ದೇ ಕನ್ಸಿಡರ್ ಓನ್ಲಿ ದ ಕ್ವಶನ್ ವಿಚ್ ಆರ್ ಇನ್ ವಿದಿನ್ ದ ಸಿಲೆಬಸ್ ಆ್ಯಂಡ್ ನೋ ಎಕ್ಸಾಮ್ ಅಂತ. ಓಕೆ, ಎಕ್ಸಾಮ್ ನೋಡಿ ಭಾಳಷ್ಟು ಜನ ಹಂಬಲ್ ರಿಕ್ವೆಸ್ಟ್ ಹಾಕಿದ್ದೀರಾ, ಮತ್ತು ಆಬ್ಜೆಕ್ಷನಲ್ಲಿ ಕೂಡ ಎಕ್ಸಾಮ್ ಭಾಳ ಜನ ಹಾಕಿದ್ದೀರಾ ಅಂತ ಅನ್ಕೋತೀನಿ. ಓದಕ್ಕೆ ನಮಗೆ ಏನು ಕಷ್ಟ ಆಗಲ್ಲ, ನಾವು JEE ಪ್ರಿಪೇರ್ ಆಗ್ತಾಯಿದ್ದೀವಿ. ಬಟ್ ಸ್ಟಿಲ್ ವಿ ವಾಂಟ್ ಎಕ್ಸಾಮ್ ಅಷ್ಟೇ ನೋಡಿ. ಓಕೆ, ಸೊ ಎಕ್ಸಾಮ್ ಮಾಡಲೇಬೇಕು. 1 ಮಂತ್ ಟೈಮ್ ಕೊಟ್ಟರು ಎಕ್ಸಾಮ್ ಮಾಡಬೇಕು. ಎಲೆಕ್ಷನ್ ಆದಮೇಲೆ ಮಾಡಿ ಅಂತ ಹಾಕಿದ್ದೀರಾ. ಓಕೆ, ಸೊ ವಿದ್ಯಾರ್ಥಿಗಳೇ, ಸೊ ಅದಕ್ಕೆ ಒಂದು ಡಿಸಿಷನ್ ಏನಾಗ್ತದೆ ಅಂದರೆ, ಸೊ ಇವೆಲ್ಲ ಪ್ಯಾರಾಮೀಟರ್ಸ್ ನೋಡ್ತದೆ. ಇನ್ನೊಂದು ಏನಪ್ಪ ಅಂದರೆ, ರಿಸಲ್ಟ್ ಬಂದರೂ ಕೂಡ ಇನ್ ಕೇಸ್ ಫೈನಲ್ ಡಿಸಿಷನ್ ನಾಳೆ ನಾಡಿದ್ದು ಬಂದರೂ ಕೂಡ ಸೊ ಅದು ಫೈನಲ್ ಆಗಲ್ಲ. ಯಾಕಂದರೆ ಅವ್ರ ಎಕ್ಸಾಂಪಲ್ಗೆ ಏನೋ ಒಂದು ಡಿಸಿಷನ್ ಕೊಟ್ಟರು ಅಂತ ಅಂದ್ಕೊಳ್ಳಿ. ಇವಾಗ ಎಕ್ಸಾಂಪಲ್ಗೆ ವಿದಿನ್ ಎಕ್ಸಾಮ್ ಮಾಡ್ತಾರಂತ ಅಂದ್ಕೊಳ್ಳಿ ಎಕ್ಸಾಂಪಲ್ಗೆ. ಓಕೆ, ಸೊ ಅದಕ್ಕೆ ಮತ್ತೆ ಪ್ರತಿಭಟನೆ ಆಗುತ್ತೆ ಕೆಲವೊಬ್ಬರಿಗೆ. ಮತ್ತೆ ಪೇರೆಂಟ್ಸ್ ಬರ್ಬೋದು, ಯಾಕೆ ಮತ್ತೆ ಎಕ್ಸಾಮ್ ಮಾಡ್ತೀರಿ, ನಾವು ಎಷ್ಟೊತ್ತೆ ಮಾಡ್ಬೋದು, ಹಾಗೆ ಮತ್ತೆ ಇದು ಆಗುತ್ತೆ, ಕ್ಲಾಶ್ ಆಗುತ್ತೆ. ಅವ್ರೇನು ಎಕ್ಸ್ಪರ್ಟ್ ಕಮಿಟಿ ಡಿಸಿಷನ್ ತೆಗೆದುಕೊಂಡ್ರೆ ಮತ್ತೆ ಕ್ಲಾಶ್ ಆಗೋ ಚಾನ್ಸ್ ಇರುತ್ತೆ. ಓಕೆ, ಅವ್ರ ಡಿಸಿಷನ್ ಕರೆಕ್ಟ್ ತೊಗೋತಾರಲ್ಲ ಯಾರಿಗೆ ಗೊತ್ತು, ಬಟ್ ಅವರೆಲ್ಲ ಪ್ಯಾರಾಮೀಟರ್ಸನ್ನು ಅರ್ಥ ಮಾಡ್ಕೊಂಡೇ ಮಾಡ್ತಾರೆ. ಬಟ್ ಸ್ಟಿಲ್ ದೆನ್ ಯಾರಿಗೆ ಗೊತ್ತು, ಮತ್ತೆ ಅದು ಕೋರ್ಟ್ ಕೇಸ್ ಆಗ್ಬೋದು. ಸೊ ಇಟ್ ವಿಲ್ ಬಿ ವೆರಿ ಲಾಂಗ್ ಪ್ರೊಸೀಜರ್. ಓಕೆ, ಅದಕ್ಕೆ ಏನಾಗುತ್ತೆ ನೋಡೋಣ. ಸೊ ನಾಳೆ ನಾಡಿದ್ದೊಳಗೆ ನಿಮಗೆ ರಿಸಲ್ಟ್ ಫೈನಲ್ ಡಿಸಿಷನ್ ಬಂದೇ ಬರುತ್ತೆ. ಓಕೆ, ಸೊ ಭಾಳಷ್ಟು ಜನ ನೋಡಿದೆ, ಭಾಳಷ್ಟು ನಮಗೂ ಕೂಡ ಬೇಸರ ಆಗುತ್ತೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಈ ರೀತಿ ಆಗಬಾರ್ದಿತ್ತು. ಓಕೆ, ಯಾಕಂದರೆ ಇದು ಟೈಮ್ ಹಂಗೆ ತೆಗೆದುಕೊಳ್ಳುತ್ತೆ. ಇಷ್ಟೊತ್ತಿಗೆ ನಿಮ್ಮದು ರಿಸಲ್ಟ್ ಔಟ್ ಆಗ್ತಿತ್ತು ಆಲ್ರೆಡಿ. ಓಕೆ, ರಿಸಲ್ಟ್ ಔಟ್ ಆಗಿ ಕೌನ್ಸಿಲಿಂಗ್ ಕೂಡ ಪ್ರಕ್ರಿಯೆ ಚಾಲೂ ಆಗ್ತಿತ್ತು. ಬಟ್ ಇನ್ನೂವರೆಗೂ ಬರೀ ಇದೇ ರೀತಿ ಸ್ಟ್ರೆಸ್ ಕೊಡ್ತಂತಾನೆ KEದವರು ಇದ್ದಾರೆ. ಓಕೆ, ಅಟ್ಲೀಸ್ಟ್ ಒಂದು ಭರವಸೆ ಕೂಡ ಕೊಟ್ಟಿಲ್ಲ. ಯಾರು ಕೂಡ ಭಯಪಡಬೇಡಿ. ಓಕೆ, ಸೊ ಬೇರೆ ಯಾವುದು ಕೋರ್ಸ್ಗೆ ಜಾಯ್ನ್ ಆಗ್ಲಿಕ್ಕೆ ಹೋಗಬೇಡಿ. ಪ್ರೈವೇಟಲ್ಲಿ ವೇಟ್ ಮಾಡಿ, ನಾವು ನಿಮಗೆ ಎಲ್ಲ ಕೂಡ ಇದು ಸಾಲ್ವ್ ಮಾಡ್ತೀವಂತ ರಮ್ಯಾ ಮೇಡಮ್ ಕೂಡ ಇದು ಸ್ಪಷ್ಟನೆ ಕೂಡ ಕೊಟ್ಟಿಲ್ಲ. ಓಕೆ, ಸೊ ಅದಕ್ಕೆ ನಿಮ್ಗೇನು ಅನಿಸುತ್ತೆ ರಮ್ಯಾ ಮೇಡಮ್ ಬಗ್ಗೆ? ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ತಿಳಿಸಿ. ನಿಮಗೆ ರಿಸಲ್ಟ್ ಔಟ್ ಆಗುತ್ತೆ. ಓಕೆ, ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಇವಾಗೇನು ಆಬ್ಜೆಕ್ಷನ್ ನಿನ್ನೆ ಮುಗಿದಿದೆ 27ಕ್ಕೆ. ಸೊ ನಿಮಗೆ ನಾಳೆ ನಾಡಿದ್ದು ರಿಸಲ್ಟ್ ಬರುತ್ತೆ. ಓಕೆ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.